ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಿಮಗೆಲ್ಲ ಒಂದು ಟೆಕ್ನಿಕ್ಸ್ ಅನ್ನೋದಕ್ಕಿಂತ ಒಂದು ಯುನೀಕ್ ಆಗಿರೋ ವಿಷಯದ ಬಗ್ಗೆ ತಿಳಿಸ್ಕೊಡ್ತಿದ್ದೇನೆ. ಅದೇನು ಅಂತ ಅಂದರೆ ಟೈಮ್ ಟೇಬಲ್. ಈ ಟೈಮ್ ಟೇಬಲ್ ಅನ್ನೋ ಪದನ ಸ್ಕೂಲ್ಗಳಲ್ಲಿ ಎಕ್ಸಾಮ್ ಟೈಮಲ್ಲಿ, ಟೆಸ್ಟ್ಗಳ ಟೈಮಲ್ಲಿ ಮಾತ್ರ ಉಪಯೋಗಿಸಿರ್ತೀವಿ, ಕೇಳಿರ್ತೀವಿ. ಆದರೆ ಈ ಟೈಮ್ ಟೇಬಲನ್ನು ನಮ್ಮ ಮಕ್ಕಳಿಗೆ ನಾವೇ ಒಂದು ರೀತಿಯ ಡೈಲಿ ರೂಟೀನನ್ನು ಫಿಕ್ಸ್ ಮಾಡಿ ಅದನ್ನು ಫಾಲೋ ಮಾಡೋ ಹಾಗೆ ತಿಳಿಸೋದು. ಈಗ ನೀವು ಯೋಚನೆ ಮಾಡ್ತಿರ್ಬೋದು, ಈ ಥರ ಟೈಮ್ ಟೇಬಲ್ಗೂ ನಮ್ಮ ಮಕ್ಕಳಿಗೂ ಏನಪ್ಪ ಸಂಬಂಧ ಇದೆ ಅಂತ. ಹೌದು, ಒಂದೊಳ್ಳೆ ಟೈಮ್ ಟೇಬಲ್ ರೂಟೀನ್ನ ನಮ್ಮ ಮಕ್ಕಳಿಗೆ ಫಾಲೋ ಮಾಡಿಸಿದ್ರೆ ಬಹಳಷ್ಟು ಅಡ್ವಾಂಟೇಜ್ ಕೂಡ ಇದೆ. ಆ ಅಡ್ವಾಂಟೇಜ್ ಏನಂತಾನೂ ಹಾಗೂ ಒಂದೊಳ್ಳೆ ಟೈಮ್ ಟೇಬಲ್ ರೂಟೀನನ್ನು ಒಂದು ಉದಾಹರಣೆ ಸಮೇತವಾಗಿ ಈ ವಿಡಿಯೋ ಮೂಲಕ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನಂತರ ಈ ಟೈಮ್ ಟೇಬಲ್ ರೂಟೀನ್ನ ಫಾಲೋ ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ಏನೇನು ಉಪಯೋಗ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಮೊದಲನೆಯದಾಗಿ ಈ ಟೈಮ್ ಟೇಬಲ್ ರೂಟೀನ್ನ ಫಾಲೋ ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ತುಂಬ ಸೆಕ್ಯೂರ್ ಫೀಲ್ ಆಗಿ ಅನಿಸಿರುತ್ತೆ. ಜೊತೆಗೆ ತುಂಬ ಕಂಫರ್ಟಬಲ್ ಆಗಿ ಕೂಡ ಇರ್ತಾರೆ. ಅಂದರೆ ಅವರಿಗೆ ತಮ್ಮ ಡೇ ಟು ಡೇ ಲೈಫ್ನಲ್ಲಿ ಯಾವ ಕೆಲಸ ಆದಮೇಲೆ ಯಾವ ಕೆಲಸ ಆಗಬೇಕು ಅನ್ನೋದನ್ನು ಅವ್ರಿಗೆ ಮುಂಚೆನೇ ಗೊತ್ತಿರೋದ್ರಿಂದ ವರೀಸ್ ಅಂದರೆ ಟೆನ್ಷನ್ಸ್ ಕೂಡ ಕಡಿಮೆ ಇರುತ್ತೆ. ಎಕ್ಸಾಂಪಲ್, ಅವ್ರು ಬೆಳಗ್ಗೆ ಎದ್ದಾಗ ಏನೇನು ಮಾಡಬೇಕು ಅಂತ ಮೊದಲೇ ಅವ್ರಿಗೆ ತಿಳಿಯೋದ್ರಿಂದ ಯಾವ ಕೆಲಸ ಆದಮೇಲೆ ಏನು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಿರುತ್ತೆ. ಇದರಿಂದ ಅವರ ಟೈಮ್ ಟು ಟೈಮ್ ಕೆಲಸಗಳು ಕರೆಕ್ಟಾಗೇ ಆಗಿರುತ್ತೆ. ಜೊತೆಗೆ ಲೇಸಿನೆಸ್ ಅನ್ನೋದು ಕೂಡ ಬರೋದಿಲ್ಲ. ಇದರಿಂದ ಕಾನ್ಫಿಡೆಂಟ್ ಲೆವೆಲ್ಸ್ ಕೂಡ ಜಾಸ್ತಿ ಆಗುತ್ತೆ. ನೆಕ್ಸ್ಟು ಸ್ಲೀಪಿಂಗ್ ಹ್ಯಾಬಿಟ್ಸ್ ಇಂಪ್ರೂವ್ ಆಗುತ್ತೆ. ಸ್ಲೀಪಿಂಗ್ ಹ್ಯಾಬಿಟ್ಸ್ ಹೆಂಗೆ ಇಂಪ್ರೂವ್ ಆಗುತ್ತೆ ಅಂತ ಅಂದರೆ, ಈ ಟೈಮ್ ಟೇಬಲ್ ರೂಟೀನ್ನ ಫಾಲೋ ಮಾಡೋದ್ರಿಂದ ಅದೇ ಪರ್ಟಿಕ್ಯುಲರ್ ಟೈಮ್ಗೆ ಮಕ್ಕಳು ನಿದ್ದೆ ಮಾಡೋದ್ರಿಂದ ಬೇಗ ಹೋಗಿ ಆ ಟೈಮ್ಗೆ ಹೋಗಿ ಮಲ್ಕೊಂಡಿದ್ದ ತಕ್ಷಣವೇ ಅವರು ನಿದ್ದೆಗೆ ಜಾರ್ತಾರೆ. ಇದರಿಂದ ಅವರ ಮೆಂಟಲ್ ಹೆಲ್ತ್ ಕೂಡ, ಫಿಸಿಕಲ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ನೆಕ್ಸ್ಟು ಈ ಟೈಮ್ ಟೇಬಲ್ ರೂಟೀನ್ ಅನ್ನೋದು ಮಕ್ಕಳಿಗೆ ಒಂದು ಸೀಕ್ರೆಟ್ ವೆಪನ್ ಅಂತಲೂ ಹೇಳ್ಬೋದು. ಹೇಗೆ ಅಂತಂದರೆ, ನಾವು ಟೈಮ್ ಟೇಬಲ್ ಪ್ಲ್ಯಾನ್ ಹಾಕೋದ್ರಿಂದ ಡಿಸಿಪ್ಲಿನ್ ಅಂದರೆ ಶಿಸ್ತು, ಹಾಗೆ ಪಂಕ್ಚುಯಾಲಿಟಿ ಅಂದರೆ ಸಮಯ ಪ್ರಜ್ಞೆ, ಈ ಶಿಸ್ತು, ಸಮಯ ಪ್ರಜ್ಞೆ ಅನ್ನೋದು ಮಕ್ಕಳಿಗೆ ತನ್ನ ಹಾಗೆ ಈಸಿಯಾಗಿ ಅವ್ರಿಗೆ ಗೊತ್ತಿಲ್ಲದೆ ಇರೋ ರೀತಿಯಲ್ಲಿ ನಾವೇ ಕಳಿಸ್ತಾ ಹೋಗ್ಬೋದು. ಮತ್ತು ಇದರಿಂದ ಅವರು ಸಕ್ಸಸ್ ಸಹ ಕಾಣ್ತಾರೆ. ಮುಂದೆ ಈ ಡೈಲಿ ರೂಟೀನ್ ಟೈಮ್ ಟೇಬಲ್ನ ರೆಗ್ಯುಲರಾಗಿ ಫಾಲೋ ಮಾಡೋದು ಸಹ ಒಂದು ಇಂಪಾರ್ಟೆಂಟ್ ಕೆಲಸ ಅಂತಲೇ ಹೇಳ್ಬೋದು. ಏಕೆಂದರೆ ಯಾವುದೇ ಒಂದು ವಿಷಯನ ರೆಗ್ಯುಲರಾಗಿ ಫಾಲೋ ಮಾಡೋದು ಸಹ ಒಂದು ಒಳ್ಳೆಯ ಅಭ್ಯಾಸ ಕೂಡ ಆಗಿರುತ್ತೆ. ಈ ರೀತಿ ಫಾಲೋ ಮಾಡೋದ್ರಿಂದ ನಮ್ಮ ಮಕ್ಕಳಿಗೆ ಒಂದೊಳ್ಳೆ ಅಭ್ಯಾಸ ಸಹ ಮೂಡಿರುತ್ತೆ. ಜೊತೆಗೆ ಸ್ಟ್ರೆಸ್ ಕೂಡ ಕಡಿಮೆ ಆಗುತ್ತೆ. ಯಾಕಂದರೆ ಎಲ್ಲ ವರ್ಕ್ಗಳು ಟೈಮ್ ಟು ಟೈಮ್ಗೆ ಎಲ್ಲ ಕಂಪ್ಲೀಟ್ ಆಗೋದ್ರಿಂದ ಅವ್ರಿಗೆ ವರೀಸು ಸಹ ಇರೋದಿಲ್ಲ. ಮುಂದೆ ನಾನು ಒಂದೊಳ್ಳೆ ಟೈಮ್ ಟೇಬಲ್ ರೂಟೀನ್ನ ನನ್ನ ಮಕ್ಕಳಿಗೆ ಯಾವ ರೀತಿ ಟೈಮ್ ಟೇಬಲ್ನ ಫಿಕ್ಸ್ ಮಾಡಿ ಫಾಲೋ ಮಾಡೋ ಹಾಗೆ ನೋಡ್ಕೋತಾ ಇದ್ದೀನೋ ಅದನ್ನು ನಿಮಗೆ ಉದಾಹರಣೆ ಸಮೇತವಾಗಿ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದೇ ಟೈಮ್ ಟೇಬಲ್ ರೂಟೀನ್. ನಾನು ನನ್ನ ಮಕ್ಕಳಿಗೆ ಯಾವ ಟೈಮ್ ಟೇಬಲ್ ರೂಟೀನ್ನ ನನ್ನ ರೀತಿಯಲ್ಲಿ ಹಾಗೂ ನನಗೆ ಹೇಗೆ ಸಮಯ ಸಿಗುತ್ತೆ ಮತ್ತು ಅವ್ರಿಗೆ ಯಾವ ರೀತಿ ಕಂಫರ್ಟಬಲ್ ಆಗಿ ಟೈಮಿಂಗ್ಸ್ ಇದೆ ಅನ್ನೋದನ್ನು ನೋಡಿಕೊಂಡು ಈ ಟೈಮ್ ಟೇಬಲ್ ರೂಟೀನ್ನ ನನ್ನ ರೀತಿಯಲ್ಲಿ ನನ್ನ ಮಕ್ಕಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಫಿಕ್ಸ್ ಮಾಡಿದ್ದೀನಿ. ಹೀಗೆ ನೀವು ಸಹ ಟೈಮಿಂಗ್ಸ್ ವೇರಿಯೇಷನ್ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ನಿಮಗೆ ಅನುಕೂಲ ಆಗೋ ಹಾಗೆ ಟೈಮ್ ಟೇಬಲ್ ರೂಟೀನ್ನ ಫಿಕ್ಸ್ ಮಾಡ್ಕೋಬೋದು. ಈಗ ಈ ಟೈಮ್ ಟೇಬಲ್ ರೂಟೀನ್ನ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಇದೆ ಅಂತ ಅನ್ನೋದನ್ನು. ನೀವು ಬೇಕಾದರೆ ಟೈಮಿಂಗ್ಸ್ನ ವೇರಿಯೇಷನ್ ಮಾಡಿಕೊಂಡು ನೀವು ಫಿಕ್ಸ್ ಮಾಡ್ಕೋಬಹುದು. ಮೊದಲನೆಯದಾಗಿ ಟೈಮ್ ಟೇಬಲ್ನಲ್ಲಿ ಫಸ್ಟ್ ರೂಟೀನ್ ಬರೋದೇ ವೇಕಪ್. ಅಂದರೆ ಮಕ್ಕಳು ಯಾವ ಟೈಮಲ್ಲಿ ಎದ್ದೇಳಬೇಕು ಅನ್ನೋದನ್ನು. ಸಾಮಾನ್ಯವಾಗಿ ಮಕ್ಕಳು 6 ಗಂಟೆಯಿಂದ 6:30 ಒಳಗಡೆ ಎದ್ದೇಳ್ತಾರೆ. ನನ್ನ ಮಕ್ಕಳಿಗೆ ನಾನು 6:30ಗೆ ಎದ್ದೇಳೋಕ್ಕೆ ಟೈಮ್ ಫಿಕ್ಸ್ ಮಾಡಿದ್ದೀನಿ. ಯಾಕಂದರೆ ಅವರು ಸ್ಕೂಲ್ ವ್ಯಾನ್ ಬರೋದು ಸಹ ಸ್ವಲ್ಪ ಲೇಟೇ. ಅದಕ್ಕೋಸ್ಕರ ನಾನು 6:30ಗೆ ಫಿಕ್ಸ್ ಮಾಡಿದ್ದೀನಿ. ನೆಕ್ಸ್ಟು 6:30ಗೆ ಅವ್ರಿಗೆ ಎದ್ದಿದ ತಕ್ಷಣ ಅವ್ರಿಗೆ ಒಂದು ಮಾರ್ನಿಂಗ್ ರೂಟೀನ್ಸ್ ಏನಿರುತ್ತೆ, ವಾಶಪ್ಪು, ಫ್ರೆಶಪ್ಪು ಅದೆಲ್ಲ ಏನಿರುತ್ತೆ ಅದನ್ನು 6:30 to 7:30 AM ಒಳಗಡೆ ಫಿನಿಷ್ ಮಾಡಬೇಕು ಅವರು. ಇದು ಸ್ವಲ್ಪ ಜಾಸ್ತಿನೇ ಟೈಮಿಂಗ್ಸ್ ಕೊಟ್ಟಿರೋದ್ರಿಂದ ಅವ್ರಿಗೆ ಅದಷ್ಟು ಫಿನಿಶ್ ಆಗೋದಕ್ಕೆ ಅವ್ರಿಗೆ ಕಂಫರ್ಟಬಲ್ ಅಂತಲೂ ಅನಿಸುತ್ತೆ. ನೆಕ್ಸ್ಟು 7:30 AM to 8:30 AM ಈ ಟೈಮಿಂಗ್ಸಲ್ಲಿ ಅವರು ಬ್ರೇಕ್ಫಾಸ್ಟ್ ಮಾಡ್ಬೋದು, ಅವ್ರ ಸ್ಕೂಲ್ಗೆ ರೆಡಿ ಆಗ್ಬೋದು. ಈ 1 hour ಪೀರಿಯಡು ಅವ್ರಿಗೆ ಯಾವಾಗ ಬೇಕಾದರೂ ಯಾವುದನ್ನು ಬೇಕಾದ್ರೂ ಚೇಂಜ್ ಮಾಡ್ಕೋಬೋದು. ಇವಾಗ ಬ್ರೇಕ್ಫಾಸ್ಟ್ ಫಸ್ಟ್ ಮಾಡ್ಬೋದು, ಸ್ಕೂಲ್ ರೆಡಿ ಆಗೋದು ಆಮೇಲೆ ಮಾಡ್ಬೋದು. ಬೇಕಾದರೆ ಸ್ಕೂಲ್ ರೆಡಿ ಆಗಿಬಿಟ್ಟು ಬೇಕಾದರೆ ಬ್ರೇಕ್ಫಾಸ್ಟ್ ಮಾಡ್ಬೋದು. ಅದು ಅವ್ರ ಅನುಕೂಲಕ್ಕೆ ತಕ್ಕನಂಗೆ 1 hour ಈ ಟೈಮಿಂಗ್ಸ್ನ ಫಿಕ್ಸ್ ಮಾಡಿದ್ದೀನಿ. ನೆಕ್ಸ್ಟು 8:30ಗೆ ಅವ್ರಿಗೆ ಸ್ಕೂಲ್ ವ್ಯಾನ್ ಬರುತ್ತೆ.
ಅವ್ರು ಸ್ಕೂಲ್ಗೆ ಹೋಗಿದ ತಕ್ಷಣವೇ 8:30 ಟು 3:30ವರೆಗೂ ಸ್ಕೂಲ್ನಲ್ಲೇ ಇರೋದ್ರಿಂದ ಅದು ಸ್ಕೂಲ್ ಟೈಮಿಂಗ್ಸ್ ಅಂತ ಫಿಕ್ಸ್ ಮಾಡಿರ್ತೀನಿ. ಇದರಲ್ಲಿ ನಾವು ಯಾವುದೇ ಶೆಡ್ಯೂಲ್ನ ಪ್ಲೇಸ್ ಮಾಡೋದಕ್ಕಾಗೋದಿಲ್ಲ. ಆಫ್ಟರ್ 3:30 PM ಅವ್ರಿಗೆ ಮಕ್ಕಳು ಮನೆಗೆ ಬರ್ತಾರೆ. ನಂತರ ಅವ್ರಿಗೆ ಸ್ವಲ್ಪ ಫ್ರೆಶ್ ಆಗಬೇಕಾಗಿರುತ್ತೆ. ಮತ್ತು ಅಲ್ಲಿಂದ ಬಂದಮೇಲೆ ಸ್ವಲ್ಪ ಲಂಚ್ ಅಂದರೆ ಊಟ ತೊಗೋಬೋದು, ಇಲ್ಲಾಂದರೆ ಒಂದು ಸ್ನ್ಯಾಕ್ಸು, ಕಾಫಿ ಆ ಥರದ್ದು ಏನಾರು ತೊಗೊಂಡು ರಿಲ್ಯಾಕ್ಸ್ ಆಗ್ಬೋದು. ನೆಕ್ಸ್ಟು 4 ಓ ಕ್ಲಾಕಿಂದ ಅವ್ರಿಗೆ ಸ್ಟಡಿ ಟೈಮ್ ಅಂತ ನಾನು ಫಿಕ್ಸ್ ಮಾಡಿದ್ದೀನಿ. ಯಾಕಂದರೆ ಈ ಟೈಮಿಂಗ್ಸ್ ಏನಕ್ಕೆ ಫಿಕ್ಸ್ ಮಾಡಿದ್ದೀನಿ ಅಂದರೆ ನನ್ನ ಮಗುನೂ ಸಹ ಆ ಟೈಮಲ್ಲಿ ಮಲಗಿಸೋ ಥರ ನಾನು ನೋಡ್ಕೊಂಡಿರೋದ್ರಿಂದ ಅವ್ರಿಗೆ ನಾನು ಹೇಳ್ಕೊಡೋದಕ್ಕೆ ನನಗೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಬೇಗನೆ ಸ್ಟಡಿ ಟೈಮ್ನ ಫಿಕ್ಸ್ ಮಾಡಿದ್ದೀನಿ. ಇದು ನನಗೆ ಅನುಕೂಲಕ್ಕಷ್ಟೇ ನಾನು ಈ ಟೈಮಿಂಗ್ಸ್ ಮಾಡ್ಕೊಂಡಿರೋದು. ನೀವು ಟೈಮಿಂಗ್ಸ್ನ ವೇರಿಯೇಷನ್ ಸಹ ಮಾಡ್ಕೊಬೋದು. ಈಗ ಫಸ್ಟ್ ಬಂದು ಸ್ಟಡಿ ಟೈಮಿಂಗ್ಸ್ ಅಂತ ಇದೆ. ಸ್ಟಡಿ ಟೈಮಿಂಗ್ಸಲ್ಲಿ ಏನೇನಿದೆ ಅಂತ ನಿಮಗೆ ನೋಡ್ತೀನಿ. ಇಲ್ಲಿ ಟೈಮ್ ಅನ್ನೋ ಕಡೆ ನಾನು ಡ್ಯಾಶ್ ಹಾಕಿಲ್ಲ, ಸ್ವಲ್ಪ ಮರ್ತೋಗ್ಬಿಟ್ಟಿದ್ದೀನಿ. ಈ ಸ್ಟಡಿ ಟೈಮ್ ಅಂತ ಏನಿದೆ ಇದು 4 ಓ ಕ್ಲಾಕಿಂದ 5 ಓ ಕ್ಲಾಕ್ವರೆಗೂ, ಇಲ್ಲಾಂದರೆ 5:30ವರೆಗೂ ನಾನು ಫಿಕ್ಸ್ ಮಾಡಿದ್ದೀನಿ. ಇದರಲ್ಲಿ ಏನೇನು ಬರುತ್ತೆ, ಏನೇನು ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತೀನಿ. ಇದನ್ನು ನಾನು ರೆಡ್ ಇಂಕಲ್ಲಿ ಸಹ ಮಾರ್ಕ್ ಮಾಡಿದ್ದೀನಿ. ಯಾಕಂದರೆ ಈ ರೋಟಿನಲ್ಲಿ ಇದೊಂದೇ ನನಗೆ ಮೇನ್ ಇಂಪಾರ್ಟೆಂಟ್ ಬೇಕಾಗಿರೋದು. ಅದರಲ್ಲಿ 1 ಅವರಿಂದ 1.5 ಅವರ್ ನಾನು ಹೇಳ್ಕೊಡ್ತೀನಿ ಅನ್ನೋದನ್ನು ನಿಮಗೆ ಹೇಳ್ತೀನಿ. ಫಸ್ಟು ಡೂ ಯುವರ್ ಆಲ್ ಹೋಮ್ ವರ್ಕ್ಸ್ ಅಂತ ಇದೆ. ಅಟ್ 4 ಓ ಕ್ಲಾಕ್ ಟು 4:30 PM ಅಂತ ಇದೆ. ಅವ್ರದ್ದು ಹೋಮ್ ವರ್ಕ್ ಏನೇನಿರುತ್ತೋ ಅದನ್ನು 4 ಗಂಟೆಯಿಂದ 4:15 ಒಳಗೆ ಅವರು ಮುಗಿಸ್ಬೇಕು. ಆ ರೀತಿ ನಾವು ನೋಡ್ಕೋಬೇಕು. ಅದೇನಿಲ್ಲ, ಹೋಮ್ ವರ್ಕ್ ಹೇಗೆ ಮಾಡಿಸೋದು ಅನ್ನೋದನ್ನು ನಾನು ನಿಮ್ಮ ವೀಡಿಯೋಸಲ್ಲಿ ತಿಳಿಸಿದ್ದೀನಿ. ಅದನ್ನು ನೀವು ಮಾಡಿಸಿದ್ರೆ ಸಾಕು. ಯಾಕಂದರೆ ಜಾಸ್ತಿ ಹೋಮ್ ವರ್ಕು ಸಹ ಕೊಡೋದಿಲ್ಲ. ಈಗಿನ ಸ್ಕೂಲ್ನಲ್ಲಿ ಯಾರೂ ಹೋಮ್ ವರ್ಕ್ ಅಷ್ಟೊಂದು ಕೊಡೋದಿಲ್ಲ. ಅಷ್ಟು ಹೋಮ್ ವರ್ಕ್ನ ಅರ್ಧ ಗಂಟೆಯಲ್ಲಿ ಫಿನಿಷ್ ಮಾಡ್ಬೋದು. ಇಲ್ಲಾಂದರೆ ಜಾಸ್ತಿ ಹೋಮ್ ವರ್ಕ್ ಕೊಟ್ಟಿದ್ರೆ ಇನ್ನು ಸ್ವಲ್ಪ ಟೈಮ್ನ ಎಕ್ಸ್ಟೆಂಡ್ ಮಾಡ್ಕೊಬೋದು. ನನ್ನ ಮಕ್ಕಳ ಸ್ಕೂಲ್ನಲ್ಲಿ ಹೆಚ್ಚಾಗಿ ಜಾಸ್ತಿ ಹೋಮ್ ವರ್ಕ್ ಕೊಡೋದಿಲ್ಲ. ಅಂದರೆ ಒಂದು ದಿನಕ್ಕೆ ರೈಟಿಂಗ್ 2 ಕೊಟ್ಟಿರ್ತಾರೆ, ರೀಡಿಂಗ್ 2 ಸಬ್ಜೆಕ್ಟಲ್ಲಿ ಕೊಟ್ಟಿರ್ತಾರೆ. ಇದರಿಂದ ಅದ್ರ ಪ್ರಕಾರ ನಾನಿಲ್ಲಿ ಟೈಮಿಂಗ್ಸ್ನ ಫಿಕ್ಸ್ ಮಾಡಿದ್ದೀನಿ. ನೆಕ್ಸ್ಟು ಆಫ್ಟರ್ ಲರ್ನಿಂಗ್ ಆಲ್ ಸಬ್ಜೆಕ್ಟ್ ಅಂದರೆ ನೆಕ್ಸ್ಟ್ ಏನೇನು ಓದೋದಕ್ಕೆ ನಮಗೆ ಕೊಟ್ಟಿರ್ತಾರೆ ಸಬ್ಜೆಕ್ಟನ್ನು, ಅದನ್ನು ನಾವು ಓದಿಸ್ಬೇಕು. ಇವಾಗ EVS ಅಲ್ಲಿ ಬರೀ ಲರ್ನ್ ಅಂತ ಕೊಟ್ಟಿರ್ತಾರೆ. ಅದು ಯಾವ ಲೆಸನ್ ಲರ್ನ್ ಅಂತ ಕೊಟ್ಟಿರ್ತಾರೆ, ಯಾವುದು ಟೆಕ್ಸ್ಟ್ ಬುಕ್ಕಲ್ಲಿ ಲರ್ನ್ ಅಂತ ಕೊಟ್ಟಿರ್ತಾರೆ, ಅದನ್ನು ನೋಡಿ ನಾವು ಓದಿಸ್ಬೇಕು. ಅದನ್ನು ಓದಿಸೋದಕ್ಕೆ 4:30 ಟು 4:45ವರೆಗೂ ನಾವು ತೊಗೊಳ್ಬೋದು. ಈ 1/4 ಗಂಟೆನ ನಾವು ಓದೋದಕ್ಕೆ ಉಪಯೋಗಿಸ್ಬೋದು. ನಿಮಗೆ ರೈಟಿಂಗ್ ಜಾಸ್ತಿ ಕೊಟ್ಟಿದ್ರೆ ಈ ಓದೋದು ಟೈಮಿಂಗ್ಸು ಸಹ ನೀವೇ ಅದನ್ನು ಬಳಸ್ಕೋಬೋದು. ನೆಕ್ಸ್ಟು ಪ್ರಾಕ್ಟೀಸ್ UT ಸಬ್ಜೆಕ್ಟ್ಸ್ ಆ್ಯಸ್ ಮೆನ್ಷನ್ ಇನ್ ಡೈರಿ. ಅಂದರೆ ಒಂದು ವಾರದಲ್ಲಿ 2 ಟೈಮ್ಸ್ ಆದರೂ UT ಕೊಟ್ಟಿರ್ತಾರೆ. ಆ UT ಸಬ್ಜೆಕ್ಟನ್ನ ಓದ್ಕೊಳ್ಳೋದಕ್ಕೆ 4:45ಇಂದ 5:15ವರೆಗೂ ಅರ್ಧ ಗಂಟೆವರೆಗೂ ನಾನು ಟೈಮಿಂಗ್ಸ್ ಕೊಟ್ಟಿದ್ದೀನಿ. ಅದನ್ನು ಓದ್ಕೋಬೋದು. ನೆಕ್ಸ್ಟು ಪ್ರಾಕ್ಟೀಸ್ ಎನಿ ಒನ್ ಸಬ್ಜೆಕ್ಟ್ ಆ್ಯಸ್ ಯು ಲೈಕ್. ಅಂದರೆ ಅವ್ರಿಗೆ ಇಷ್ಟ ಆಗಿರುವಂಥದ್ದು ಏನಾದರೂ ಸಬ್ಜೆಕ್ಟ್ ಬಗ್ಗೆ ಓದೋದಾಗಲಿ, ಅಂದರೆ ಮ್ಯಾಥ್ಸಲ್ಲಿ ಟೇಬಲ್ಸ್ ಇಷ್ಟ ಇರುತ್ತೆ ಅದನ್ನು ಕಲಿಯೋದಾಗಲಿ, ಆಮೇಲೆ ಒಂದು ಟೆಕ್ಸ್ಟ್ ಬುಕ್ಕನ್ನು ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಓದೋದ್ರ ಬಗ್ಗೆ ಇಷ್ಟ ಇರುತ್ತೆ, ಅದನ್ನು ಓದಿಸೋದೇ ಆಗಲಿ, ಕ್ರಾಫ್ಟಿಂಗು, ಕಲರಿಂಗು, ಕಾಪಿ ರೈಟಿಂಗು, ಈ ಥರದಲ್ಲಿ ನಾವು ಅವ್ರಿಗೆ 1/4 ಗಂಟೆ ಅವ್ರಿಗೆ ಟೈಮಿಂಗ್ಸ್ ಕೊಡ್ಬೋದು. ಇದಿಷ್ಟೇ ಸಾಕಾಗುತ್ತೆ. ಇಷ್ಟೆಲ್ಲ ಮಾಡೋದಕ್ಕೆ ನಮಗೆ 1 ಅವರ್ ಟು 1.5 ಅವರ್ಸ್ ಸಾಕಾಗ್ಬೋದು. ಇಷ್ಟು ಟೈಮಿಂಗ್ಸು ನಾವು ಅವ್ರಿಗೆ ಸ್ಪೆಂಡ್ ಮಾಡಿದ್ರೆ ಸಾಕು. ಯಾವುದೇ ಟ್ಯೂಷನ್ಗಳಿಗೆ ಇದಕ್ಕೆಲ್ಲ ಕಳಿಸೋ ಅವಶ್ಯಕತೆಯೇ ಬರೋದಿಲ್ಲ. ಇದಿಷ್ಟು ನಿಮಗೆ ಡೀಟೇಲ್ ಆಗಿ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ನೆಕ್ಸ್ಟು ಈ ಸ್ಟಡೀಸ್ ಟೈಮಿಂಗ್ಸ್ ಆದಮೇಲೆ ಏನು ಬರುತ್ತೆ ಅದನ್ನು ಮುಂದೆ ತಿಳಿಸ್ತೀನಿ. ನೆಕ್ಸ್ಟು ಈ ಸ್ಟಡಿ ಟೈಮಿಂಗ್ಸ್ ಆದಮೇಲೆ 5:30 PM ಟು 6:30 PMವರೆಗೂ ಅವ್ರಿಗೆ ಔಟ್ಡೋರ್ ಪ್ಲೇಯಿಂಗ್ ಅಂತ ಇರುತ್ತೆ. ಅಂದರೆ ಈಗಿನ ಕಾಲದ ಮಕ್ಕಳು ಆಚೆ ಕಡೆ ಆಟ ಆಡೋದೇ ತುಂಬ ಕಡಿಮೆ. ಯಾಕೆಂದರೆ ಅವ್ರಿಗೆ ಸ್ಕೂಲಿಂದ ಬಂದ ತಕ್ಷಣ ಟ್ಯೂಷನ್ಗೆ ಹಾಕೋದು, ಟ್ಯೂಷನ್ಗಳಲ್ಲಿ 3 ಅವರ್ಸ್ ಟ್ಯೂಷನಲ್ಲಿ ಇರ್ತಾರೆ. ಟ್ಯೂಷನಿಂದ ಬಂದ ತಕ್ಷಣ ಅವರು ಊಟ ಮಾಡಿ ಮಲ್ಕೊಳ್ಳೋದೇ ಹೆಚ್ಚಾಗೋಗ್ಬಿಡುತ್ತೆ. ಅವರು ಆಟ ಆಡೋ ಟೈಮಿಂಗ್ಸೇ ಅವ್ರಿಗಿರೋದಿಲ್ಲ. ಇದರಿಂದ ನಾವೊಂದು ಆಚೆ ಕಡೆ ಆಟ ಆಡೋದು ಅಂದರೆ ಔಟ್ಡೋರ್ ಟೈಮಿಂಗ್ಸ್ನ ಫಿಕ್ಸ್ ಮಾಡೋದ್ರಿಂದ ಅವರು ಆಚೆ ಕಡೆ ತುಂಬ ಚೆನ್ನಾಗಿ ಬೆರೀತಾರೆ. ಜೊತೆಗೆ ಅವರು ಮನೇಲೇ ಓದ್ಕೊಳ್ಳೋದ್ರಿಂದ ಟೈಮಿಂಗ್ಸು ಸಹ ಸೇವ್ ಆಗುತ್ತೆ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಆದಷ್ಟು ಆಚೆ ಕಡೆ ಆಟ ಆಡೋದಕ್ಕೆ ಅವಕಾಶ ಕೊಡಿ. ಯಾಕಂದರೆ ಟ್ಯೂಷನ್ಗಳಿಗೆ ಹಾಕೋದ್ರಿಂದ ಇದು ತುಂಬ ಇಂಪ್ಯಾಕ್ಟ್ ಆಗುತ್ತೆ. ಟ್ಯೂಷನ್ಗಳಲ್ಲಿ 3 ಅವರ್ಸ್ ಕೂತ್ಕೊಂಡಿರ್ತಾರೆ. ಸ್ಕೂಲಿಂದ ಬಂದ ತಕ್ಷಣ ಟ್ಯೂಷನ್ಗಳಿಗೆ ಹೋಗ್ತಾರೆ.
ಅದರಿಂದ ಅವ್ರಿಗೆ ಟೈಮಿಂಗ್ಸೇ ಸಿಗೋದಿಲ್ಲ ಮಕ್ಳ ಜೊತೆ ಬೆರೆಯೋದಕ್ಕೆ, ಆಚೆ ಕಡೆ ಆಟ ಆಡೋದಕ್ಕೆ. ಇದರಿಂದ ಅವ್ರಿಗೆ ಒಂದು ಸ್ವಲ್ಪ ಕಂಫರ್ಟಬಲ್ ಫೀಲ್ ಆಗ್ತಾರೆ. 1 ಅವರ್ ಆಚೆ ಕಡೆ ಆಟ ಆಡೋದ್ರಿಂದ ಅವ್ರಿಗೆ ಮೆಂಟಲಿ ಆಗಲಿ ಫಿಸಿಕಲಿ ಆಗಲಿ ಒಂಥರ ಆರಾಮ ಅನಿಸುತ್ತೆ. ನೆಕ್ಸ್ಟು 6:30 to 7:30ವರೆಗೂ ಅವರು ಇಂಡೋರ್ ಆ್ಯಕ್ಟಿವಿಟೀಸ್ ಅಂದರೆ ಟಿ ವಿ ನೋಡೋದು, ಆಮೇಲೆ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಆ ಮಕ್ಳ ಜೊತೆ ಆಟ ಆಡೋದಾಗಲಿ, ಗ್ರ್ಯಾಂಡ್ ಪೇರೆಂಟ್ಸ್ ಅಜ್ಜಿ ತಾತನ ಜೊತೆ ಎಲ್ಲ ಜೊತೆ ಕೂತ್ಕೊಳ್ಳೋದು, ಅವ್ರ ಜೊತೆ ಕೂತ್ಕೊಂಡು ಟಿ ವಿ ನೋಡೋದೇ ಆಗಲಿ, ಮಾತಾಡೋದೇ ಆಗಲಿ, ಈ ಥರ ಟೈಮಿಂಗ್ಸ್ನ ನಾವು ಫಿಕ್ಸ್ ಮಾಡಬೇಕು. ಇದು ಸಾಮಾನ್ಯವಾಗಿ ಯಾರೂ ಮಾಡೋದಿಲ್ಲ. ನಾನು ಮಾಡಿದ್ದೀನಿ ನನ್ನ ಮಕ್ಕಳಿಗೆ. ಟಿ ವಿ ನೋಡೋದು ಅಂತಂದರೆ ಅವ್ರ ಜೊತೆ ಕೆಲವೊಂದು ಫಿಲಮ್ಸು, ಸಾಂಗ್ಸು, ಧಾರಾವಾಹಿನೂ ನೋಡ್ತಾರೆ. ಆದರೆ ಅದು ಸ್ವಲ್ಪ ಲಿಮಿಟೆಡ್ ಪೀರಿಯಡಲ್ಲಿ ನೋಡ್ತಾರೆ. ಯಾಕಂದರೆ ನಾವು ಚೈಲ್ಡ್ಹುಡ್ಡಲ್ಲಿ ಟಿ ವಿ ನೋಡಿದ್ದೀವಿ. ಇವತ್ತು ನಮ್ಮ ಮಕ್ಕಳಿಗೆ ಒಂದು ಟಿ ವಿ ನೋಡಬಾರ್ದು ಅಂತೆಲ್ಲ ಹಾಕೋಂಗಿಲ್ಲ. ಇದು ನಾನು ಫಿಕ್ಸ್ ಮಾಡಿರೋ ರೂಟೀನಲ್ಲಿ ಇದೊಂದಿದೆ, ಇಂಡೋರ್ ಆ್ಯಕ್ಟಿವಿಟೀಸ್ ಅಂತ. ಇದ್ರ ಜೊತೆ ಗ್ರ್ಯಾಂಡ್ ಪೇರೆಂಟ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ನೆಕ್ಸ್ಟು 7:30 to 8 PM ಈ ಪೀರಿಯಡ್ನ ನಾನು ಡಿನ್ನರ್ ಟೈಮಿಂಗ್ ಅಂತ ಇಟ್ಟಿದ್ದೀನಿ. ಅಂದರೆ ಈ ಟೈಮಲ್ಲಿ ಅವರು ರಾತ್ರಿ ಊಟನ ಮಾಡ್ಕೊಬೋದು. ಈ ಟೈಮಿಂಗ್ಸಲ್ಲೇ ಏನಕ್ಕೆ ಮಾಡಬೇಕು ಅಂತ ಅಂದರೆ, ನಾವೇ ಆಗಲಿ ಮಕ್ಕಳೇ ಆಗಲಿ ಮಲ್ಗೋಕ್ಕಿಂತ ಮುಂಚೆ 1 to 1.5 hour ಮುಂಚೆ ಊಟ ಮಾಡಬೇಕು ಅಂತ ಹೇಳ್ತಾರೆ. ಯಾಕಂದರೆ ಅವ್ರಿಗೆ ಡೈಜೆಷನು ಸಹ ಚೆನ್ನಾಗಾಗುತ್ತೆ. ತಿಂದ ತಕ್ಷಣ ಮಲ್ಕೊಂಡ್ರೆ ಅದು ಮೈಗೆ ಹಿಡಿಯೋದಿಲ್ಲ, ನಮಗೂ ಅಷ್ಟೇ ಮಕ್ಳಿಗೂ ಅಷ್ಟೇ. ಅದಕ್ಕೆ 7:30 to 8 o'clock ಒಳಗಡೆ ಮಕ್ಕಳದು ಊಟ ಮುಗಿಸಿದ್ರೆ ಒಳ್ಳೆಯದು. ಅದಾದಮೇಲೆ 8 PM to 8:30 PM ಇದು ಮಕ್ಕಳಿಗೆ ಫ್ರೀ ಟೈಮ್ ಕೊಟ್ಟಿದ್ದೀನಿ. ನೆಕ್ಸ್ಟು ಶಾರ್ಪ್ 9 o'clockಗೆ ಮಕ್ಕಳು ಮಲ್ಕೊಂಡ್ರೆ ತುಂಬ ಒಳ್ಳೆಯದು. ಯಾಕಂದರೆ 9 o'clock to 6 o'clock ಮಾರ್ನಿಂಗ್ 6 o'clockವರೆಗೂ 10 hours ಇರುತ್ತೆ. ಮಕ್ಕಳು ತುಂಬ ಚೆನ್ನಾಗಿ ನಿದ್ದೆ ಮಾಡಿದಷ್ಟು ಅವ್ರ ಮೆಂಟಲಿ ಫಿಸಿಕಲ್ ಹೆಲ್ತ್ ಕೂಡ ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಈ ರೀತಿಯಾಗಿ ನಾನು ನನ್ನ ಮಕ್ಕಳಿಗೆ ಡೈಲಿ ರೂಟೀನ್ ಟೇಬಲ್ನ ಫಿಕ್ಸ್ ಮಾಡಿದ್ದೀನಿ. ಇದೆಲ್ಲ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಟೈಮಿಂಗ್ಸ್ನ ವೇರಿಯೇಷನ್ ಮಾಡಿಕೊಂಡು ಚೇಂಜ್ ಮಾಡ್ಕೊಬೋದು. ಇದಿಷ್ಟು ನಾನು ಡೈಲಿ ರೂಟೀನ್ ಟೈಮ್ ಟೇಬಲ್ ಬಗ್ಗೆ ಮಾಡಿದಂತಹ ವಿಡಿಯೋ. ಇದರಲ್ಲಿ ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅನಿಸುತ್ತೆ. ಇದ್ರ ಜೊತೆಗೆ ಕೆಲವೊಂದು ವಿಚಾರದ ಬಗ್ಗೆ ಕ್ಲಾರಿಫಿಕೇಷನ್ ಕೊಡಬೇಕು ಅಂದ್ಕೊಂಡಿದ್ದೀನಿ. ಏನಂತ ಅಂದರೆ, ಈಗ ಮಧ್ಯದಲ್ಲಿ ನಾನು ಸ್ನ್ಯಾಕ್ಸ್ ಟೈಮಲ್ಲಿ ಕಾಫಿ ಕೊಡ್ಬೋದು, ಕಾಫಿ ಆದರೆ ಕೊಡ್ಬೋದು ಅಂತ ಹೇಳಿದ್ದೀನಿ. ಏಕಂತ ಅಂದರೆ ನನ್ನ ಮಕ್ಕಳಿಗೆ ನಾನು ವೀಕ್ಲಿ 1 ಟೈಮ್ ಅವ್ರಿಗೆ ಯಾವಾಗಾದರೂ ಬೇಕು ಅಂತ ಅನಿಸಿದಾಗ ಸ್ವಲ್ಪ ಕೊಟ್ಟಿದ್ದೀನಿ. ನಾನು ಕೊಡೋಂಗೇ ಇಲ್ಲ ಆ ಥರ ನಾನು ಏನೂ ಹೇಳಲ್ಲ. ಆಮೇಲೆ ಜೊತೆಗೆ ಇಲ್ಲಿ ಟಿ ವಿ ನೋಡೋದಕ್ಕೂ ಬಿಡಿ ಸ್ವಲ್ಪ ಅಂತಲೂ ಅದಕ್ಕೆ ಟೈಮಿಂಗ್ಸ್ ಸಹ ಕೊಟ್ಟಿದ್ದೀನಿ. ಅಂದರೆ ನೀವು ಅಂದ್ಕೊಳ್ಬೋದು, ಅಯ್ಯೋ ಟಿ ವಿ ನೋಡಬಾರ್ದು, ಮೊಬೈಲ್ ನೋಡಬಾರ್ದು, ಇದು ಕಾಫಿ ಕುಡಿಬಾರ್ದು, ಆ ಥರ ಎಲ್ಲ ನಿಮ್ಮ ಮೈಂಡಲ್ಲಿ ಓಡ್ತಾ ಇರುತ್ತೆ. ಆದರೆ ನಾನು ಆ ಥರ ಇಲ್ಲ. ಈ ನಮ್ಮ ಮನೇಲಿ ನಮ್ಮ ವಾತಾವರಣದಲ್ಲಿ ಯಾವ ಥರ ಇರ್ತಾರೆ ನಮ್ಮ ಮಕ್ಕಳು, ಅದನ್ನಷ್ಟೇ ಕ್ಲಿಯರಾಗಿ ನಾನು ಇದರಲ್ಲಿ ತಿಳಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಮುಂದೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಬೇಕಾಗಿದೆ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಹೊಸ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಕ್ಕೆ ನನಗೂ ಒಂದು ಉತ್ಸಾಹ ಇರುತ್ತೆ. ನೀವು ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ. ಅದರ ಜೊತೆಗೆ ನಿಮಗೆ ಯಾವ್ಯಾವ ರೀತಿಯ ವೀಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅದನ್ನು ವೀಡಿಯೋ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಇಲ್ಲಿವರೆಗೂ ನನ್ನ ವೀಡಿಯೋನ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.